ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಮನೆಯಲ್ಲಿ ದೇವಿ ತುಂಬಾ ಸಿಟ್ಟು ಮಾಡ್ಕೊಳ್ತಾ ಇರ್ತಾಳೆ. ಹೌದು, ಈ ರಚನಾನಂತೂ ಸುಮ್ಮನೆ ಬಿಡಲ್ಲ ನಾನು. ಅವಳೇ ನನಗೆ ಎಷ್ಟು ತೊಂದರೆ ಕೊಟ್ಲಲ್ವಾ, ಆ ಗೊಂಬೆ ಹಿಡ್ಕೊಂಡು ನನ್ನನ್ನೇ ಸತಾಯಿಸಿದ್ಲಲ್ವಾ, ಅವಳನ್ನಂತೂ ಸುಮ್ಮನೆ ಬಿಡಲ್ಲ ನಾನು ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ನಿಧಿ ಹಬ್ಬಕ್ಕಂತ ಹೇಳಿ ರಚನೆಗೆ ಕೊಡೋಕೆ ಗಿಫ್ಟ್ ಪ್ಯಾಕ್ ಮಾಡ್ತಾ ಇರ್ತಾಳೆ. ಇನ್ನು ಆರತಿ ಹೇಳ್ತಾಳೆ, ಇವಾಗಲೇ ಹೊರಡ್ತೀಯ ನಿಧಿ ಅಂತ ಕೇಳ್ತಾಳೆ. ಆಗ ನಿಧಿ ಹೇಳ್ತಾಳೆ, ಹೌದಮ್ಮ, ಇವಾಗಲೇ ಹೋಗಿ ಕೊಟ್ಟು ಬರ್ತೇನೆ. ಅಕ್ಕ ಹೇಗೂ ಕರೆದಿದ್ದಾಳಲ್ವಾ ಹಬ್ಬಕ್ಕೆ ಬನ್ನಿ ಅಂತ ಹೇಳಿ, ನಾನು ಈಗಲೇ ಹೋಗಿ ಇದನ್ನು ಕೊಟ್ಟು ಬರ್ತೇನೆ ಅಕ್ಕನಿಗೆ, ಹಾಗೆ ಹಬ್ಬದಲ್ಲಿ ಭಾಗವಹಿಸಿ ಕೂಡ ಬರ್ತೇನೆ ಅಂತ ಹೇಳ್ತಾಳೆ. ಆವಾಗ ವಜ್ರೇಶ್ವರಿ ಹೇಳ್ತಾಳೆ, ಎಲ್ಲಿಗೂ ಹೋಗೋದು ಬೇಡ, ನಿನ್ನ ಮನೇಲೇ ಇರು ಅಂತ ಹೇಳ್ತಾಳೆ. ಆವಾಗ ನಿಧಿ ಹೇಳ್ತಾಳೆ, ದೊಡ್ಡಮ್ಮ, ಅದು ಅಕ್ಕ ಕರೆದಿದ್ದಾಳೆ ದೊಡ್ಡಮ್ಮ ಬರಬೇಕು ಅಂತ ಹೇಳಿ, ನಾನಾದರೂ ಹೋಗಿ ಬರ್ತೇನೆ, ನನ್ನಲ್ಲಿ ಹೆಚ್ಚೊತ್ತು ನಿಲ್ಲಲ್ಲ ದೊಡ್ಡಮ್ಮ, ಜಸ್ಟ್ ಈ ಗಿಫ್ಟ್ ಕೊಟ್ಟು ಬರ್ತೇನೆ ಅಂತ ಹೇಳ್ತಾಳೆ. ಆವಾಗ ವಜ್ರೇಶ್ವರಿ ಹೇಳ್ತಾಳೆ, ಹೋಗೋದು ಬೇಡ ಅಂತ ಹೇಳಿದೆ ತಾನೇ, ಹೋಗೋದು ಬೇಡ ಅಂದರೆ ಬೇಡ ಅಷ್ಟೇ ಅಂತ ಹೇಳ್ತಾಳೆ. ಆವಾಗ ತೇಜ ಹೇಳ್ತಾನೆ, ಅದಕ್ಕೆ ಅದು ನಮ್ಮನೇಲಿ ಹೇಗೂ ಬೊಂಬೆ ಕೂರಿಸುವ ಪದ್ಧತಿ ಇಲ್ಲ, ಅಲ್ಲಿಯಾದರೂ ನೋಡ್ಕೊಂಡು ಬರಲಿ, ಅವಳಿಗೆ ಒಂಚೂರು ಪದ್ಧತಿ ಆಚರಣೆಗಳು ಗೊತ್ತಾಗುತ್ತಲ್ವಾ, ಹೋಗಿ ಬರಲಿ ಅದಕ್ಕೆ ಅಂತ ಹೇಳ್ತಾಳೆ. ಆವಾಗ ವಜ್ರೇಶ್ವರಿ ಹೇಳ್ತಾಳೆ, ನಾನು ಹೇಳಿದ್ದು ನಿಮ್ಗೆ ಕೇಳ್ತಾ ಇಲ್ವಾ, ಅಲ್ಲಿಗೆ ಯಾರು ಹೋಗೋದು ಬೇಡ, ಅಲ್ಲಿಂದ ಈ ಮನೆಗೆ ಯಾರು ಬರೋದು ಬೇಡ, ಅವ್ರ ಹಬ್ಬ ಅಲ್ವಾ, ಅವರು ಆಚರಿಸ್ಕೊಳ್ಳಿ, ಅಲ್ಲಿಗೆ ಯಾರು ಹೋಗೋದು ಬೇಡ ಅಂದರೆ ಬೇಡ ಅಷ್ಟೇ ಅಂತ ಹೇಳ್ತಾಳೆ. ಆವಾಗ ಆರತಿ ಹೇಳ್ತಾಳೆ, ರೀ, ಅಕ್ಕ ಹೇಳ್ತಿದ್ದಾರಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ, ನಿಧಿ ನೀನು ಎಲ್ಲಿಗೂ ಹೋಗೋದು ಬೇಡ, ಇಲ್ಲೇ ಇರು ಅಂತ ಹೇಳ್ತಾಳೆ. ಇನ್ನು ನಿಧಿಗೆ ತುಂಬಾ ಬೇಜಾರಾಗುತ್ತೆ. ಇನ್ನು ರಚನಾ ಯಾರಿಗೂ ಗೊತ್ತಾಗದ ಹಾಗೆ ಪದ್ಮಜ ರೂಮಿಗೆ ಬರ್ತಾಳೆ. ಪದ್ಮಜ ರೂಮಿಗೆ ಬಂದು ಅವಳಿಗೆ ಕೊಡ್ತಿರೋ ಮೆಡಿಸಿನನ್ನು ಎಕ್ಸ್ಚೇಂಜ್ ಮಾಡಿ ಇಡ್ತಾಳೆ. ಇನ್ನು ನಿಧಿಗೆ ಕಾಲ್ ಮಾಡ್ತಾಳೆ. ನಿಧಿ ಕಾಲ್ ಮಾಡಿದಾಗ ಕೇಳ್ತಾಳೆ, ಅಕ್ಕ ಹೇಳಕ್ಕ ಏನಾಯಿತು ಅಂತ ಕೇಳ್ತಾಳೆ. ಆವಾಗ ರಚನಾ ಹೇಳ್ತಾಳೆ, ನಿಧಿ, ನೀ ನನಗೆ ಮೆಡಿಸಿನ್ ಎಕ್ಸ್ಚೇಂಜ್ ಮಾಡಿ ಕೊಟ್ಟಿಯಲ್ವಾ, ಇದು ಯಾವ ಮೆಡಿಸಿನ್, ಇದರಿಂದ ಏನೂ ಎಫೆಕ್ಟ್ಸ್ ಇಲ್ಲ ಅಲ್ವಾ, ಆರೋಗ್ಯಕ್ಕೆ ಏನೂ ಹಾನಿ ಆಗೋದಿಲ್ಲ ಅಲ್ವಾ ಅಂತ ಕೇಳ್ತಾಳೆ. ಆವಾಗ ನಿಧಿ ಹೇಳ್ತಾಳೆ, ಅಕ್ಕ, ಅದು ಮೆಡಿಸಿನ್ ಮಲ್ಟಿ ವಿಟಮಿನ್ಸ್ ಮೆಡಿಸನ್, ನಾನು ಡಾಕ್ಟರ್ ಹತ್ರ ಕೇಳಿಯೇ ಕೊಟ್ಟಿರೋದು, ನೋಡು ಅದರಿಂದ ಏನೂ ಆಗಲ್ಲ, ಅವ್ರಿಗೆ ಸ್ವಲ್ಪ ಶಕ್ತಿ ಬರುತ್ತೆ ಅಷ್ಟೇ, ಮತ್ತು ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳ್ತಾಳೆ. ಇನ್ನು ರಚನೆಗೂ ಖುಷಿಯಾಗುತ್ತೆ. ಇನ್ನು ಆ ಮೆಡಿಸಿನನ್ನು ಅದಕ್ಕೆ ಹಾಕಿ ಇಡ್ತಾಳೆ. ದೇವಿ ಕೊಟ್ಟ ಮೆಡಿಸಿನನ್ನು ತೆಗೆದು ರಚನಾ ಈ ಮೆಡಿಸಿನನ್ನು ಇಡ್ತಾಳೆ. ಇನ್ನು ಅಷ್ಟರಲ್ಲಿ ಅಲ್ಲಿಗೆ ದೇವಿ ಬರ್ತಾಳೆ. ಇನ್ನು ಪದ್ಮಜನ ಹತ್ರ ರಚನಾ ಮಾತಾಡಬೇಕು ಅನ್ನೋ ಅಷ್ಟರಲ್ಲಿ ದೇವಿ ಬಂದುಬಿಡ್ತಾಳೆ. ದೇವಿ ಬರೋದನ್ನು ನೋಡಿ ರಚನಾ ಅಲ್ಲಿ ಸೈಡಲ್ಲಿ ಹೋಗಿ ಅಡಗಿಸಿ ಕೂತ್ಕೊಳ್ತಾಳೆ. ದೇವಿಗೆ ಗೊತ್ತಿರೋದಿಲ್ಲ ಅಲ್ಲಿ ರಚನಾ ಇದ್ದಾಳೆ ಅಂತ ಹೇಳ್ಕೊಂಡು. ಇನ್ನು ದೇವಿ ಹೇಳ್ತಾಳೆ, ದೊಡ್ಡಮ್ಮ, ಏನು ಮಾಡ್ತಿದ್ಯಾ ನೀನು, ನಂಗೆ ಎಷ್ಟು ಸಿಟ್ಟು ಬರ್ತಿದೆ ಗೊತ್ತುಂಟ ನಿನಗೆ, ಆ ರಚನಾ ನಾನು ಗೊಂಬೆ ಹಿಡ್ಕೊಂಡು ಅವಳಿಗೆ ಹೆದರಿಸಿದ್ರೆ, ಕೃಷ್ಣನ್ ಹೆದರಿಸಿದ್ರೆ, ಅವಳು ಅದೇ ಗೊಂಬೆ ಹಿಡ್ಕೊಂಡು ನನ್ನನ್ನು ಹೆದರಿಸ್ತಾಳೆ. ಅಷ್ಟೇ ಅಲ್ಲ, ಆ ಡಮ್ಮಿ ಗುರೂಜನ್ ಕರೆಸಿ ನನಗೆ ಬೇವಿನ ಸೊಪ್ಪಲ್ಲಿ ಹೊಡಿಸ್ತಾಳೆ, ನಂಗೆ ಹೇಗಾಗಿರಬಾರ್ದು ಅಂತ ಹೇಳ್ತಾ ಇರ್ತಾಳೆ. ಆವಾಗಲೇ ರಚನೆಗೆ ತುಂಬಾ ಡೌಟ್ ಬರುತ್ತೆ, ಯಾಕೆ ಅವಳು ಈ ರೀತಿ ಎಲ್ಲ ಮಾತಾಡ್ತಿದ್ದಾಳೆ, ಅವಳ ಬಿಹೇವಿಯರೇ ಚೇಂಜ್ ಆಗ್ತಿದೆ ಅಲ್ವಾ ಹೇಳ್ಕೊಂಡು ತುಂಬಾ ಡೌಟ್ ಬರ್ತಾ ಇರ್ತದೆ. ಆವಾಗ ದೇವಿ ಹೇಳ್ತಾಳೆ, ನಾನಂತೂ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾಳೆ. ಇನ್ನು ಪದ್ಮಜ ಹೇಳ್ತಾಳೆ, ಅಲ್ಲ, ನಿನ್ನ ಕೋಪ ಇರೋದು ಸಂಜೀವನ ಮೇಲೆ, ರಚನನ ಮೇಲೆ ಅಲ್ವಾ, ಆ ಕೃಷ್ಣನ ಮೇಲೆ ಏನು ಕೋಪ ನಿಂದು ಅಂತ ಹೇಳ್ತಾಳೆ. ಆಗ ದೇವಿ ಹೇಳ್ತಾಳೆ, ಕೃಷ್ಣನ ಮೇಲೆನಾ, ಅದು ಬಿಡು, ನೀನು ಯಾಕೆ ಗೊಂಬೆಯಿಂದ ಅವಳನ್ನು ತಪ್ಪಿಸಿದ್ಯಾ, ಅದನ್ನು ಮೊದಲು ಹೇಳು, ನೀನೇ ತಾನೇ ಗೊಂಬೆಗೆ ಹೊಡೆದದ್ದು ಅಂತ ಹೇಳ್ತಾಳೆ. ಆ ಗೊಂಬೆನ ಹಿಡ್ಕೊಂಡು ಕೃಷ್ಣನ್ ಹೆದರಿಸ್ಬೇಕಂತ ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದೆ. ಆ ಕೃಷ್ಣ ಹೆದರ್ಕೊಂಡು ಈ ಮನೆ ಬಿಟ್ಟು ಹೋಗುವಾಗ ಆ ರಚನನು ಸಂಜೀವನನ್ನು ಕರ್ಕೊಂಡು ಹೋಗ್ಬೇಕಂತ ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದೆ, ಆದರೆ ನೀನು ಗೊಂಬೆಯಿಂದ ಅವಳನ್ನು ಬಚಾವ್ ಮಾಡಿದ್ಯಲ್ವ, ಯಾಕೆ ಹಾಗೆ ಮಾಡಿದೆ ಅಂತ ಕೇಳ್ತಾಳೆ. ಆವಾಗ ಪದ್ಮಜ ಹೇಳ್ತಾಳೆ, ಪಾಪ ಕೃಷ್ಣ, ಅವಳು ನನ್ನ ಮೊಮ್ಮಗಳು ಅಲ್ವಾ, ಅವಳು ನನಗೆ ಅಜ್ಜಿ ಕಾಪಾಡಿ ಅಂತ ಹೇಳುವಾಗ ನಾನು ಹೇಗೆ ಸುಮ್ಮನೆ ಇರಲಿ, ಅದಕ್ಕೆ ಅದರಿಂದ ಅವಳನ್ನು ಕಾಪಾಡಿದೆ ಅಂತ ಹೇಳ್ತಾಳೆ. ಆಗ ದೇವಿ ಹೇಳ್ತಾಳೆ, ಏನು ಮೊಮ್ಮಗಳ, ಅವ್ರು ನಿನಗೆ ಅಷ್ಟು ನೋವು ಕೊಟ್ಟಿದ್ದಾರೆ, ಇನ್ನು ಮೊಮ್ಮಗಳ ಅಂತ ಹೇಳ್ತೀಯ, ಅವರನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ನನಗೆ ಎಷ್ಟು ಸಿಟ್ಟು ಬರ್ತಿದೆ ಅಂತ ನಿಂಗೆ ಗೊತ್ತು, ನನ್ನ ಸಿಟ್ಟು ಕಮ್ಮಿ ಆಗಬೇಕಂದ್ರೆ ಏನು ಮಾಡಬೇಕನ್ನೋದು ನಿಂಗೆ ಗೊತ್ತು ಅಲ್ಲ, ಇಷ್ಟು ವರ್ಷದಿಂದ ಮೆಡಿಸಿನ್ ಹೆಸರಲ್ಲಿ ಪಾಯ್ಸನ್ ಕೊಡ್ತಾ ಇದ್ದೇನೆ ನಿನಗೆ, ಅದು ನಿಂಗೆ ಗೊತ್ತಿದೆ ಅಲ್ವಾ, ನಿನ್ನ ನೆನಪಿನ ಶಕ್ತಿ ಎಲ್ಲ ಹೋಗಬೇಕಂತ ಹೇಳಿಕೊಂಡು ಹಂತವಾಗಿ ನಿನಗೆ ಪಾಯ್ಸನ್ ಕೊಡ್ತಿದ್ದೇನೆ, ಆದರೆ ನಿನ್ನ ನೆನಪಿನ ಶಕ್ತಿ ಎಷ್ಟು ಸ್ಟ್ರಾಂಗ್ ಇದೆ ಅಲ್ವಾ ಅಂತ ಹೇಳ್ತಾಳೆ. ಆಗ ರಚನೆಗೆ ತುಂಬಾ ಶಾಕ್ ಆಗುತ್ತೆ, ಅಂದರೆ ಇವ್ರು ಬೇಕಂತಲೇ ಕೊಡ್ತಾ ಇರೋದು ಅಂತ ಹೇಳ್ಕೊಂಡು. ಇನ್ನು ದೇವಿ ಇಂಜೆಕ್ಷನ್ ಕೊಡಲಿಕ್ಕೆ ಹೋಗ್ತಾಳೆ. ಅದು ಆ್ಯಕ್ಚುಲಿ ದೇವಿ ಕೊಡ್ತಾ ಇರೋ ಇಂಜೆಕ್ಷನ್ ಆಗಿರಲ್ಲ, ರಚನಾ ಅಲ್ಲಿ ಇಂಜೆಕ್ಷನ್ ಚೇಂಜ್ ಮಾಡಿ ಮಲ್ಟಿ ವಿಟಮಿನ್ ಇಂಜೆಕ್ಷನ್ ಇಟ್ಟಿರ್ತಾಳೆ. ಇನ್ನು
ಪದ್ಮಜನಿಗೆ ಗೊತ್ತಿರೋದಿಲ್ಲ ಆ ವಿಷಯ. ಇನ್ನು ಪದ್ಮಜ ಬೇಡ ಕೊಡಬೇಡ ಕೊಡಬೇಡ ನಂಗೆ ಮೈಯೆಲ್ಲ ಉರಿಯುತ್ತೆ, ನಂಗೆ ನೋವಾಗುತ್ತೆ, ಕೊಡಬೇಡ ಕೊಡಬೇಡ ಹೇಳ್ಕೊಂಡು ಗೊಬ್ಬೆ ಹಾಕ್ತಾ ಇರ್ತಾಳೆ. ಆದರೂ ದೇವಿ ಅದನ್ನು ಕೇರೆ ಮಾಡಲ್ಲ. ಪದ್ಮಜನಿಗೆ ಇಂಜೆಕ್ಷನ್ ಕೊಟ್ಟು ಹೇಳ್ತಾಳೆ, ಹಬ್ಬ ಇವಾಗ ಸ್ವಲ್ಪ ಸಮಾಧಾನ ಆಯಿತು ನೋಡು, ನಿಮ್ಮನ್ನು ಯಾರನ್ನು ಬಿಡಲ್ಲ, ಹಂತ ಹಂತವಾಗಿ ಎಲ್ಲರನ್ನು ಬಲಿ ಹಾಕ್ತೇನೆ. ಆ ರಚನಾ ಜೀವ ಯಾರನ್ನು ಬಿಡಲ್ಲ. ಈಗ ನೀನು ಯಾವ ರೀತಿ ನರಳ್ತಾ ಇದೆಯೋ ಇನ್ನು ಅವರು ಕೂಡ ನರಳ್ತಾ ಇರಬೇಕು. ನೀನು ಇದೇ ರೀತಿ ನರಳಿ ನರಳಿ ಸಾಯಿ. ಇದಾದ್ಮೇಲೆ ರಚನಾ ಅವಳು ಹಿಂಗೆ ಮಾಡ್ತೇನೆ, ಅವಳಿಗೂ ಇದೇ ರೀತಿ ಶಿಕ್ಷೆ ಕೊಡ್ತೇನೆ. ಇನ್ನು ಸಂಜೀವ ಅವನಿಗೂ ಇದೇ ರೀತಿ ಶಿಕ್ಷೆ ಕೊಡ್ತೇನೆ. ಈ ಮನೆಯಲ್ಲಿ ಇದರನ್ನೆಲ್ಲ ಒಬ್ಬೊಬ್ಬರನ್ನ ಬಲಿ ಹಾಕ್ತೇನೆ. ಈ ದೇವಿ ಯಾರನ್ನು ಸುಮ್ಮನೆ ಬಿಡಲ್ಲ, ನೋಡ್ತಾ ಇರು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ರಚನೆಗೆ ತುಂಬಾನೇ ಶಾಕ್ ಆಗುತ್ತೆ. ಇನ್ನು ರಚನಾ ಜೀವನ್ ರೂಮಿಗೆ ಬಂದು ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ನಾನು ಏನು ಮಾಡಲಿ, ಜೀವನಿಗೆ ಹೇಳಲ್ಲ, ಜೀವನ್ ಹುಡುಗಿದೆ ಮಲಗಿದ್ದಾರೆ, ಅವರಿಗೆ ಈ ವಿಚಾರ ಹೇಳಿದ್ರೆ ಅವ್ರು ಒಪ್ಕೊಳ್ತಾರಾ, ಅವ್ರು ನಂಬ್ತಾರಾ? ಇಲ್ಲ, ಅವ್ರು ನಂಬೋಕೆ ಸಾಧ್ಯನೇ ಇಲ್ಲ. ಅವ್ರು ದೇವಿ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದಾರೆ, ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ. ನಾನು ಏನಾದರೂ ಹೇಳಿದರೆ ಅವಳು ಹೇಗೆ ದೇವಸ್ಥಾನಕ್ಕೆ ದೇಣಿಗೆ ಕೊಟ್ಟದನ್ನು ನಮ್ಮ ಮನೆಯವರಿಗೋಸ್ಕರ ಕೊಟ್ಟಿದ್ದು ಅಂತ ಹೇಳಿ ಪ್ಲೇಟ್ ಚೇಂಜ್ ಮಾಡಿದ್ಲು, ಅದೇ ರೀತಿ ಇದರಲ್ಲೂ ಏನಾದರೂ ಪ್ಲ್ಯಾನ್ ಮಾಡೇ ಮಾಡ್ತಾಳೆ. ಅವಳಂತೂ ಸಾಧಾರಣದಾದವಳು ಅಲ್ವೇ ಅಲ್ಲ. ಇಲ್ಲ, ನಾನು ಏನಾದರೂ ಮಾಡಲೇಬೇಕು. ಅಲ್ಲ, ದೇವಿಗೇನು ಈ ಮನೆಯವ್ರ ಮೇಲೆ ಸಿಟ್ಟು? ಅದು ಅಂತಿಂತ ಸಿಟ್ಟಲ್ಲ, ಒಬ್ಬೊಬ್ಬರನ್ನ ಬಲಿ ಹಾಕ್ತೇನೆ ಅಂತ ಹೇಳ್ತಿದ್ಲು. ಅಲ್ಲ, ಅತ್ತೆ ಏನು ಮಾಡಿದ್ದಾರೆ, ಜೀವ ಏನು ಮಾಡಿದ್ದಾರೆ ಅವಳಿಗೆ? ಇಲ್ಲ, ಇದೆಲ್ಲ ಬಗ್ಗೆ ನಾನು ತಿಳ್ಕೊಳ್ಳೇಬೇಕು. ಇಲ್ಲಿ ಏನೋ ಆಗಿದೆ, ಅವರಿಷ್ಟು ಸಿಟ್ಟು ಮಾಡ್ಕೊಂಡಿದ್ದಾರೆ, ಅವರಿಷ್ಟು ದ್ವೇಷ ಕಾರ್ತಿದ್ದಾರೆ ಅಂದರೆ ಇದರಲ್ಲಿ ಏನೋ ವಿಷಯ ಇದೆ, ನಾನು ಇದನ್ನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ರಚನಾ ದೇವಸ್ಥಾನಕ್ಕೆ ಹೋಗ್ತಾಳೆ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತಾಳೆ, ದೇವ್ರೆ ನೀವೇ ಒಂದು ದಾರಿ ತೋರಿಸ್ಬೇಕು, ಮನೆಯಲ್ಲಿ ಇಷ್ಟೆಲ್ಲ ಆಗ್ತಿದೆ, ಇದನ್ನು ನೀವೇ ಬಹಿರಂಗ ಮಾಡಬೇಕು, ದೇವಿಗೆ ತಕ್ಕ ಪಾಠ ಕಲಿಸಲೇಬೇಕು ಅಂತ ಹೇಳ್ಕೊಂಡು ಬೇಡ್ಕೊಳ್ತಾ ಇರ್ತಾಳೆ. ಇನ್ನು ಈ ಕಡೆ ದೇವಿ ರೌಡಿಗಳನ್ನು ಕರೆಸಿರ್ತಾಳೆ, ರೌಡಿಗಳಿಗೆ ರಚನಾ ಫೋಟೋ ಕೊಡ್ತಾಳೆ. ಆಗ ರೌಡಿಗಳು ಹೇಳ್ತಾರೆ, ಇವರು ಸೂಪರ್ ಸ್ಟಾರ್ ರಚನಾ ಅಲ್ವಾ ಅಂತ ಹೇಳ್ತಾರೆ. ಆಗ ದೇವಿ ಹೇಳ್ತಾಳೆ, ಹೌದು, ನೋಡು ಇವಳನ್ನು ಕೈ ಕಾಲು ಮುರಿದು ಹಾಕಬೇಕು ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಇದೆಲ್ಲ ದೊಡ್ಡ ವಿಷಯನೇ ಅಲ್ಲ, ಇವರೊಂದು ಸಣ್ಣ ನೊಣ ಇದ್ದಾಗೆ, ಯಾವ ರೀತಿ ಮುಗಿಸ್ತೇನೆ ನೋಡ್ತಾ ಇರಿ ಅಂತ ಹೇಳ್ತಾರೆ. ಆಗ ದೇವಿ ಹೇಳ್ತಾಳೆ, ಅಷ್ಟು ಅವಳನ್ನು ಕೇರ್ಲೆಸ್ ಮಾಡಬೇಡಿ, ನೀವು ಅಂದ್ಕೊಂಡಿದ್ದ ಹಾಗೆ ಅವಳು ಅಸಾಧಾರಣ ಆದವಳು, ಅಷ್ಟು ಬೇಗ ಅವಳು ನಿಮ್ಮ ಕೈಗೆ ಸಿಗಲ್ಲ. ನೋಡಿ, ಅವಳ ಜೀವಕ್ಕೆ ಏನೂ ಮಾಡಬಾರ್ದು, ಆದರೆ ಅವಳ ಜೀವ ಇದ್ದರೂ ಸತ್ತವ್ರ ಥರ ಇರಬೇಕು, ಅರ್ಥ ಆಯ್ತಲ್ವಾ? ಕೈ ಕಾಲು ಮುರಿಬೇಕು, ಯಾವ ರೀತಿ ಮುರಿಬೇಕಂದ್ರೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಅದನ್ನು ಹೇಗೆ ಜೋಡಿಸ್ಬೇಕು ಅನ್ನೋದನ್ನು ಟೆನ್ಷನ್ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಬೆನ್ನು ಮೂಳೆ ಪುಡಿ ಪುಡಿ ಮಾಡಬೇಕು, ಅವಳು ಲೈಫ್ ಲಾಂಗ್ ಬೆಡ್ಡಲ್ಲೇ ರೆಸ್ಟ್ ತಗೊಳ್ಬೇಕು, ಆ ರೀತಿ ಮಾಡ್ಬೇಕು ನೀವು ಅಂತ ಹೇಳ್ತಾರೆ. ನೋಡಿ, ಅವಳಲ್ಲಿ ದೇವಸ್ಥಾನದಲ್ಲಿ ಇದ್ದಾಳೆ, ಇನ್ನೇನು ದೇವಸ್ಥಾನದಿಂದ ಹೊರಗೆ ಬರ್ತಾಳೆ, ಆಮೇಲೆ ಅವಳನ್ನು ಬಿಡಬೇಡಿ, ಅಟ್ಟಾಡಿಸ್ಕೊಂಡು ಹೊಡಿರಿ, ಕೈ ಕಾಲು ಮುರಿದು ಹಾಕಿ ಅಂತ ಹೇಳಿ ಕೈ ತುಂಬ ಹಣ ಕೊಟ್ಟು ಕಳಿಸ್ತಾಳೆ. ಇನ್ನು ಈ ಕಡೆ ದೇವಿ ಯೋಚನೆ ಮಾಡ್ತಾ ಇರ್ತಾಳೆ, ರಚನಾ ಇನ್ನು ನಿನ್ನ ಕತೆ ಮುಗೀತು ಕಣೆ, ನೀನು ಬೇಡ್ಕೋಬೇಕು, ಅಯ್ಯೋ ದೇವಿ ನಂಗೆ ಸ್ವಲ್ಪ ಪಾಯ್ಸನ್ ಕೊಟ್ಟುಬಿಡು, ನನಗೆ ಈ ಬೆಡ್ ರೆಸ್ಟಲ್ಲಿ ಇರೋಕ್ಕಾಗಲ್ಲ, ನನ್ನ ಕೈಲಿ ಇರೋಕ್ಕಾಗಲ್ಲ, ನನಗೆ ನರಕ ಸಹಿಸ್ಕೊಳ್ಳೋಕ್ಕಾಗಲ್ಲ, ದೇವಿ ದೇವಿ ಅಂತ ಬೇಡ್ಕೋಬೇಕು. ಆ ರೀತಿ ನಿನ್ನ ನಾನು ಮಾಡ್ತೇನೆ. ನನಗೆ ನೀನು ಯಾವ ರೀತಿ ಮಾಡಿದೆ, ನಾನೇ ಅತ್ತಿಗೆ ಬನ್ನಿ ಅತ್ತಿಗೆ ನನ್ನ ಹತ್ರ ಮಲ್ಕೊಳ್ಳಿ ಅತ್ತಿಗೆ ಅಂತ ಹೇಳೋ ರೀತಿ ಮಾಡಿದೆಯಲ್ವಾ, ನಿನ್ನ ನಾನು ಬಿಡಲ್ಲ ಕಣೆ, ನೀನು ನರಳಬೇಕು, ಅದನ್ನು ನಾನು ಕಣ್ಣಾರೆ ನೋಡಬೇಕು, ಇನ್ನಿದೆ ಕಣೆ ನಿಂಗೆ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ರಚನಾ ದೇವ್ರ ಹತ್ರ ಬಿಡ್ಕೊಳ್ತಾ ಇರ್ತಾಳೆ, ದೇವ್ರೆ ಇದಕ್ಕೆಲ್ಲ ನೀವೇ ದಾರಿ ತೋರಿಸ್ಬೇಕು, ಮನೇಲಿ ತುಂಬಾ ಕಷ್ಟ ಆಗ್ತಿದೆ, ಒಬ್ಬೊಬ್ಬರ ಬಣ್ಣ ಬಯಲು ಮಾಡಲೇಬೇಕು, ಮುಖವಾಡದಲ್ಲಿದ್ದಾರೆ ಎಲ್ಲರೂ, ಆ ಮುಖವಾಡನ ಕಳಚಲೇಬೇಕು, ದೇವ್ರೆ ನೀವೇ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಂಗೆ ಸಹಾಯ ಮಾಡಿ ಹೇಳ್ಕೊಂಡು ಬೇಡ್ಕೊಳ್ತಾ ಇರ್ತಾರೆ. ಆವಾಗ ನವದುರ್ಗೆ ರೂಪದಲ್ಲಿ ಬರ್ತಾರೆ, ಬಂದು ಹೇಳ್ತಾರೆ, ನೀನು ಏನು ಬೇಡ್ಕೊಂಡಿದ್ಯಾ ಅದೆಲ್ಲ ಆಗುತ್ತೆ, ನಿನ್ನ ಜೊತೆ ನಾನಿದ್ದೇನೆ ಅಂತ ಹೇಳ್ತಾರೆ. ಆಗ ರಚನಾ ನೋಡ್ತಾ ಇರ್ತಾಳೆ, ಯಾರಿದು ಇಷ್ಟು ಲಕ್ಷಣವಾಗಿದ್ದಾರಲ್ಲ, ಮುಖದಲ್ಲಿ ದೇವಿ ಕಳೆನೇ ಬರ್ತಾ ಇದೆ, ಯಾರಿದು ಹೇಳ್ಕೊಂಡು ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.